ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು SUPSC. ಇವತ್ತಿನ ಟಾಪಿಕ್ ಆಫ್ ದ ಡೇ ಆಗಿರ್ತದೆ ತುಳು ಆಗುವುದೇ ಭಾರತದ ಅಫಿಷಿಯಲ್ ಭಾಷೆ. ಇತ್ತೀಚೆಗೆ ತುಳುವನ್ನ ಭಾರತದ ಒಂದು ಅಫಿಷಿಯಲ್ ಭಾಷೆಯ ಪಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ 8ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನೋದು ಹಲವಾರರ ಬೇಡಿಕೆ ಆಗಿರ್ತದ. ಇದರಲ್ಲಿ ದಕ್ಷಿಣ ಕನ್ನಡದ MP ಆದಂತಹ ನಳಿನ್ ಕುಮಾರ್ ಅವರು ಕೂಡ ಓಪನ್ ಆದಂತಹ ಒಂದು ಬೇಡಿಕೆಯನ್ನ ಓಪನ್ ಆದಂತಹ ಒಂದು ಸಪೋರ್ಟ್ ಅನ್ನ ಇದಕ್ಕೆ ನೀಡಿರ್ತಾರೆ. ಇದು ಈಗ ಅಮೆಂಡ್ ಆದಮೇಲೆ ಒಂದು ಅಫಿಷಿಯಲ್ ಭಾಷೆ ಆಗ್ತದೆ. ಸೊ ಭಾರತದಲ್ಲಿ ಅಫಿಷಿಯಲ್ ಭಾಷೆಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಅದನ್ನ ಆಡ್ ಮಾಡಬಹುದು, ಇದರ ಕ್ರೈಟೇರಿಯನ್ ಏನಾಗಿದೆ, ಅಫಿಷಿಯಲ್ ಭಾಷೆಗೆ ಆಡ್ ಮಾಡಿದ್ರೆ ಇದರಿಂದ ಲಾಭಗಳೇನು, ಅದನ್ನೆಲ್ಲ ತಿಳ್ಕೊಂಡು ನಂತರ ಈ ತುಳು ಭಾಷೆಯ ಅಫಿಷಿಯಲ್ ಭಾಷೆ ಆಗುವುದರ ಒಂದು ಕರೆಂಟ್ ಅಫೇರ್ ಅನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಕಾಣ್ತಕ್ಕಂತಹ ಟೆಕ್ಸ್ಟ್ ಅನ್ನ ನೀವು ಟೆಲಿಗ್ರಾಮ್ ನಲ್ಲಿ ಸರ್ಚ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದಾಗಿದೆ ಗೆಳೆಯರೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ, ನಮ್ಮ ಸಂವಿಧಾನದ 343ನೇ ವಿಧಿ ಹೇಳ್ತಾ ಇದೆ. ಅದರಲ್ಲಿ 1ನೇ ಸಬ್ ಕ್ಲಾಸ್ ಹೇಳ್ತದ, ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ಹಿಂದಿ ಇನ್ ದೇವನಾಗರಿ ಸ್ಕ್ರಿಪ್ಟ್ ಶಾಲ್ ಬಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿಯನ್. ಅಂದ್ರೆ ಕೇಂದ್ರ ಸರ್ಕಾರದ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದಾಗಿರ್ತದ, ಹಿಂದಿ ಆಗಿರ್ತದ. ಅದರ ಸ್ಕ್ರಿಪ್ಟ್ ಏನಾಗಿರ್ತದ, ದೇವನಾಗರಿ ಸ್ಕ್ರಿಪ್ಟ್. ಈಗ ನಾವು ಹಿಂದಿಯನ್ನ ಏನ್ ನೋಡ್ತೀವಿ ಅದು ಹಿಂದಿ ಸ್ಕ್ರಿಪ್ಟ್ ಆಗಿರುವುದಿಲ್ಲ, ಹಿಂದಿ ಲಿಪಿ ಅಲ್ಲ. ಅದು ಯಾವ ಲಿಪಿ, ದೇವನಾಗರಿ ಲಿಪಿ. ಹಿಂದಿ ಭಾಷೆಗೆ ಅದರದೇ ಆದಂತಹ ಯಾವುದೇ ರೀತಿಯಾದಂತಹ ಲಿಪಿ ಇಲ್ಲ. ವಿಧಿ 343 2ನೇ ಸಬ್ ಕ್ಲಾಸ್ ಏನ್ ಹೇಳ್ತಾ ಇದೆ, ಇಂಗ್ಲಿಷ್ ಅನ್ನ ಅಫಿಷಿಯಲ್ ವರ್ಕ್ ಮತ್ತು ಯೂನಿಯನ್ ಲ್ಯಾಂಗ್ವೇಜ್ ಆಗಿ, ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ನಡೆಸುವ ಸಲುವಾಗಿ ಕಚೇರಿಯಲ್ಲಿ ಉಪಯೋಗಿಸ್ತಕ್ಕಂತಹ ಭಾಷೆ ಯಾವ್ದಾಗಿರ್ಬೇಕು, ಇಂಗ್ಲಿಷ್ ಆಗಿರಬೇಕು. ಎಲ್ಲಿಯವರೆಗೂ 1950ರಿಂದ, ಎಲ್ಲಿಯಿಂದ ಕಾನ್ಸ್ಟಿಟ್ಯೂಷನ್ ಭಾರತ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗ್ತದ, 1950 ಜನವರಿ 26ಕ್ಕೆ ಇಂಪ್ಲಿಮೆಂಟ್ ಆಗ್ತದೆ. ಅಲ್ಲಿಂದ 25 ಜನವರಿ 1965ರವರೆಗೆ, ಅಂದ್ರೆ 15 ವರ್ಷದವರೆಗೆ ಈ ಒಂದು ಇಂಗ್ಲಿಷ್ ಅನ್ನುವುದು ನಮ್ಮ ಕೇಂದ್ರ ಸರ್ಕಾರದ ವರ್ಕಿಂಗ್ ಲ್ಯಾಂಗ್ವೇಜ್ ಆಗಿರಬೇಕು ಅನ್ನೋದನ್ನ ಈ ವಿಧಿ ಹೇಳ್ತಾ ಇದೆ. ನೆಕ್ಸ್ಟ್ ವಿಧಿ 343 3ನೇ ಸಬ್ ಕ್ಲಾಸ್ ಏನ್ ಹೇಳ್ತಾ ಇದೆ, ಇಂಗ್ಲಿಷ್ ಅನ್ನ ನಾವು 1965 ಜನವರಿ 25ರ ನಂತರವೂ ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಕಂಟಿನ್ಯೂ ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ಅಂತಂದ್ರೆ ಪಾರ್ಲಿಮೆಂಟ್ ಆಗಿರ್ಬೋದು, ಜುಡಿಷಿಯರಿ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಆಂಗ್ಲ ಭಾಷೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮುಂದುವರಿತದ ಅನ್ನೋದನ್ನ ಹೇಳ್ತಾ ಇದೆ ಆರ್ಟಿಕಲ್ 343 ಸಬ್ ಕ್ಲಾಸ್ 3. ಇನ್ನು ಒಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ 1963, ಇದನ್ನ 1967ರಲ್ಲಿ ತಿದ್ದುಪಡಿ ಮಾಡ್ಲಾಗ್ತದ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ 1963 ಏನ್ ಹೇಳ್ತದ ಅಂತಂದ್ರ ಅದರಲ್ಲಿ ಹಲವಾರು ಪಾಯಿಂಟ್ಸ್ ಗಳಿರ್ತವೆ. ಇದನ್ನ 1976ರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ರೂಲ್ಸ್ ಅನ್ನ ಈ ಒಂದು ಆಕ್ಟ್ ನ ಅಡಿಯಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ಪಟ್ಟಿ ಮಾಡಲಾಗ್ತದೆ. ಸೆಕ್ಷನ್ 8(1) ಕೆಲವು ಲಕ್ಷಣಗಳನ್ನ ಪಟ್ಟಿ ಮಾಡಲಾಗ್ತದೆ. ಅವುಗಳನ್ನ ನೋಡ್ತಾ ಹೋಗೋಣ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಇತ್ತು ಅಂತಂದ್ರೆ ಅದು ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಇಂಪ್ಲಿಮೆಂಟ್ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೀಜನ್ ಎ, ರೀಜನ್ ಬಿ, ರೀಜನ್ ಸಿ ಅಂತ 3 ಪ್ರದೇಶಗಳನ್ನ ಮಾಡಲಾಯಿತು. ರೀಜನ್ ಎ ನಲ್ಲಿ ಯಾವ ಯಾವ ಸ್ಟೇಟ್ಗಳು ಅಂತಂದ್ರೆ ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ, ಜಾರ್ಖಂಡ, ರಾಜಸ್ಥಾನ, ಹರಿಯಾಣ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ದೆಹಲಿ. ಇಲ್ಲೆಲ್ಲವೂ ಕೂಡ ಹಿಂದಿಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಎಲ್ಲ ಕಡತಗಳು ಕೂಡ ಯಾವ್ದ್ರಲ್ಲಿ ಪ್ರಿಂಟ್ ಆಗ್ತವೆ, ಹಿಂದಿ ಲ್ಯಾಂಗ್ವೇಜ್ ನಲ್ಲಿನೇ ಪ್ರಿಂಟ್ ಆಗ್ತವೆ. ಇದ್ಯಾವುದು ರೀಜನ್ ಎ. ಅನಂತರ ರೀಜನ್ ಬಿ ಬರ್ತದ. ರೀಜನ್ ಬಿ ನಲ್ಲಿ ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ ಮತ್ತು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ. ಇಲ್ಲೆಲ್ಲವೂ ಕೂಡ ಆರ್ಡಿನರಿ ಲ್ಯಾಂಗ್ವೇಜ್ ಒಂದು
ಹಿಂದಿ ಪಕ್ಕ ಇದ್ದೇ ಇರ್ತದ. ಅದರೊಂದಿಗೆ ಎಲ್ಲ ಅಫಿಷಿಯಲ್ ಕಡತಗಳು ಕೂಡ ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಭಾಷೆಯಲ್ಲಿ ಇರಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ. ನಂತರ ಉಳಿದ ಸ್ಟೇಟ್ಗಳಲ್ಲಿ ಉಳಿದ ಈ ಎಲ್ಲೇ ಯಾವ್ಯಾವ ಹೆಸರುಗಳನ್ನ ಈಗ ಹೇಳಿದ್ದೇನೆ, ಈ ಹೆಸರುಗಳನ್ನ ಬಿಟ್ಟು ಉಳಿದ ಸ್ಟೇಟ್ಗಳಲ್ಲಿ ಯಾವುದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತದ? ಇಂಗ್ಲಿಷ್. ಆಂಗ್ಲ ಭಾಷೆಯಲ್ಲಿಯೇ ಎಲ್ಲ ಕೇಂದ್ರ ಸರ್ಕಾರದ ಕಡತಗಳನ್ನ ಅವರು ಸ್ವೀಕರಿಸಬೇಕಾಗ್ತದ ಮತ್ತು ಅಫಿಷಿಯಲಿ ಅವುಗಳನ್ನ ಪ್ರೊಸೆಸ್ ಮಾಡಬೇಕಾಗ್ತದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಆರ್ಟಿಕಲ್ 344 ಸಬ್ ಕ್ಲಾಸ್ 1 ನಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಭಾರತದ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟ್ ಆದಮೇಲೆ 1915 5 ವರ್ಷದ ಒಂದು ಆಯೋಗವನ್ನ ಅವರು ನೇಮಕ ಮಾಡ್ತಾರೆ. ಅನಂತರ ಅದು ಎಕ್ಸ್ಪೈರ್ ಆದ ಮೇಲೆ 10 ವರ್ಷದ ಮತ್ತೊಂದು ಆಯೋಗವನ್ನ ನೇಮಕ ಮಾಡ್ತಾರೆ. ಇದೇ ರೀತಿಯಾಗಿ ಆಯೋಗಗಳನ್ನ ಅವರು ನೇಮಕ ಮಾಡ್ತಾರೆ. ಯಾವುದಕ್ಕಾಗಿ? ಭಾರತದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು ಯಾವ ಯಾವ ಸ್ಟೇಟ್ ನಲ್ಲಿ ಯಾವ ಯಾವದ್ದಾಗಿರಬಹುದು ಅನ್ನೋದನ್ನ ಅವರು ಡಿಸೈಡ್ ಮಾಡೋ ಸಲುವಾಗಿ ಆ ಒಂದು ಆಯೋಗಗಳನ್ನ ಅವರು ನೇಮಕ ಮಾಡ್ತಾರೆ. ಯಾವ ವಿಧಿಯ ಪ್ರಕಾರವಾಗಿ? ವಿಧಿ 344 ಸಬ್ ಕ್ಲಾಸ್ 1. ಇನ್ನು ವಿಧಿ 351 ಏನ್ ಹೇಳ್ತದ ಅಂತಂದ್ರ, ಇದು ಎಲ್ಲರ ಹಿಂದಿ ಲ್ಯಾಂಗ್ವೇಜ್ ಅನ್ನ ಪ್ರಮೋಟ್ ಮಾಡುವುದು ನಮ್ಮ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಆಗಿರಬೇಕು ಮತ್ತು ಇದು ಅವರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದೆ. ಆರ್ಟಿಕಲ್ 351 ನಲ್ಲೂ ಕೂಡ ಹಿಂದಿ ಲ್ಯಾಂಗ್ವೇಜ್ ಅನ್ನ ಪ್ರಮೋಟ್ ಮಾಡುವುದು ಒಂದು ಕ್ಲಾಸ್ ಅನ್ನ ಇಲ್ಲಿ ಆಡ್ ಮಾಡಲಾಗಿರ್ತದ. ಇದಲ್ಲದೆ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಏನ್ ಹೇಳ್ತೇವೆ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲೂ ಕೂಡ ಒಂದು ಏನಾಗಿರ್ತದ, ಹಿಂದಿ ಭಾಷೆಯನ್ನ ನಾವು ಗೌರವಿಸಬೇಕು ಮತ್ತು ಪ್ರಮೋಟ್ ಮಾಡಬೇಕು ಅಂತಕ್ಕಂಥದ್ದು ಇರ್ತದ. ಸೊ ವಿಧಿ 351 ಮತ್ತು ವಿಧಿ 351ರ ಅಂಶವನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲೂ ಕೂಡ ರಿಪೀಟ್ ಮಾಡಲಾಗಿರ್ತದ. ಇನ್ನು 8ನೇ ಶೆಡ್ಯೂಲ್ ನಮ್ಮ ಭಾರತದ ಅನುಸೂಚಿಗಳಲ್ಲಿ 8ನೇ ಅನುಸೂಚಿಯಲ್ಲಿ ಲ್ಯಾಂಗ್ವೇಜಸ್ ಗಳನ್ನ ಆಡ್ ಮಾಡಿರ್ತೇವೆ. 1950ರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಪ್ಲಿಮೆಂಟ್ ಆದಾಗ 14 ಭಾಷೆಗಳು ಅದರಲ್ಲಿ ಇರ್ತವೆ. ನಂತರ 1967ರಲ್ಲಿ 21ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರವಾಗಿ ಸಿಂಧಿ ಭಾಷೆಯನ್ನ ನಮ್ಮ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ಗಳ ಪಟ್ಟಿಗೆ ಸೇರಿಸಲಾಗ್ತದ. ಅವಾಗ ಎಷ್ಟಾಗ್ತವೆ? 15 ಅಫಿಷಿಯಲ್ ಭಾಷೆಗಳಾಗ್ತವೆ. ಅನಂತರ 1992ರಲ್ಲಿ 71ನೇ ತಿದ್ದುಪಡಿ ಕಾಯ್ದೆ ಪ್ರಕಾರವಾಗಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನ ಆಡ್ ಮಾಡಲಾಗ್ತದೆ. ಅವಾಗ 18 ಅಫಿಷಿಯಲ್ ಭಾಷೆಗಳಾಗ್ತವೆ. ನಂತರ 2003ರಲ್ಲಿ 92ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರವಾಗಿ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನ ನಮ್ಮ ಭಾರತದ ಅಫಿಷಿಯಲ್ ಭಾಷೆಗಳ ಪಟ್ಟಿಗೆ ಸೇರಿಸಲಾಗ್ತದೆ. ಅವಾಗ ಎಷ್ಟಾಗ್ತವೆ? 22 ಅಫಿಷಿಯಲ್ ಭಾಷೆಗಳಾಗ್ತವೆ. 2011ರಲ್ಲಿ ಈ ಅಫಿಷಿಯಲ್ ಭಾಷೆಗಳ ಹೆಸರನ್ನ ಬದಲಾಯಿಸಬೇಕಾದಲ್ಲಿ ಅದಕ್ಕೂ ಕೂಡ ಒಂದು ಕ್ಲಾಸ್ ಇರ್ತದ. ಸೊ ಅದನ್ನ ಯೂಸ್ ಮಾಡಿಕೊಂಡು 96ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರವಾಗಿ ಒರಿಯಾ ಅಂತಕ್ಕಂತಹ ಭಾಷೆಯ ಹೆಸರನ್ನ ಒಡಿಯಾ ಅಂತ ಬದಲಾಯಿಸಲಾಗ್ತದ. ಒರಿಸ್ಸಾ ರಾಜ್ಯದ ಭಾಷೆ ಆಗಿರ್ತದ ಒರಿಯಾ, ಅದನ್ನ ಒಡಿಯಾ ಅಂತ ಬದಲಾಯಿಸಲಾಗ್ತದ ಮತ್ತು ಸ್ಟೇಟ್ ನ ಹೆಸರನ್ನು ಕೂಡ ಒಡಿಶಾ ಅಂತ ಬದಲಾಯಿಸಲಾಗ್ತದ. ಇಷ್ಟು ಅಮೆಂಡ್ಮೆಂಟ್ಗಳು ಆಗಿ 22 ಭಾಷೆಗಳು ನಮ್ಮ 8ನೇ ಅನುಸೂಚಿಯಲ್ಲಿ ಬಂದಿರ್ತವೆ. ನಂತರ 2003ರಲ್ಲಿ ಒಂದು ಕ್ರೈಟೇರಿಯಾನ ಸಿದ್ಧಪಡಿಸಬೇಕು, ಒಂದು ಪಟ್ಟಿಯನ್ನ, ಭಾಷೆಯ ಲಕ್ಷಣಗಳ ಗುಣಪಟ್ಟಿಯನ್ನ ಅವರು ಸಿದ್ಧಪಡಿಸಬೇಕು. ನಾವು ಈಗ ಕೇಂದ್ರ ಸರ್ಕಾರದ ನಮ್ಮ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಬೇಕಾದಲ್ಲಿ ಅದರ ಲಕ್ಷಣಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನ ನೀವು ಪಟ್ಟಿ ಮಾಡ್ರಿ ಅಂತಕ್ಕಂತಹ ಒಂದು ಕೆಲಸವನ್ನ ಸೀತಾಕಾಂತ್ ಮೋಹಪಾತ್ರ ಕಮಿಟಿಗೆ ನೀಡಲಾಗಿರ್ತದ. ನಂತರ ಇವರು 2004ರಲ್ಲಿ ಆ ಒಂದು
ಪಟ್ಟಿಯನ್ನ, ಆ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾರೆ. 2004ರಲ್ಲಿ ಒಪ್ಪಿಸಿದ ಮೇಲೆ ಅದರ ಮೇಲೆ ಯಾವುದೇ ರೀತಿಯಾದಂತಹ ಮಾತುಕತೆಗಳಾಗುವುದಿಲ್ಲ ಮತ್ತು ಅದನ್ನ ಇಂಪ್ಲಿಮೆಂಟ್ ಸಹಿತ ಮಾಡಿರುವುದಿಲ್ಲ. ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ನೋಡಿದ್ರೆ, ಕೇಂದ್ರ ಸರ್ಕಾರದ ಎಲ್ಲಾ ಕಡತಗಳು ಯಾವುದರಲ್ಲಿ ಇರ್ತವೆ? ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿನೇ ಇರ್ತವೆ. ಯಾವುದರ ಪ್ರಕಾರವಾಗಿ? ಆರ್ಟಿಕಲ್ 343ಯ ಪ್ರಕಾರವಾಗಿ. ಹೌದಾ? ಒಂದರ ಪ್ರಕಾರವಾಗಿ ಹಿಂದಿಯನ್ನ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಆಗಿ, ಅಂದ್ರೆ ಕೇಂದ್ರ ಸರ್ಕಾರದ ಅಫಿಷಿಯಲ್ ಭಾಷೆಯಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡರ ಪ್ರಕಾರವಾಗಿ ಇಂಗ್ಲಿಷ್ ಅನ್ನ 15 ವರ್ಷಗಳವರೆಗೆ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು 3 ಪ್ರಕಾರವಾಗಿ ಅದರ ಮುಂದೆ ಕೂಡ ನಾವು ಬಳಸಬಹುದು, 15 ವರ್ಷಗಳ ಮುಂದೆ ಕೂಡ ನಾವು ಅದನ್ನ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಟಿಕಲ್ 343 ಆಯ್ತು. ಇನ್ನು ಕೇಂದ್ರ ಸರ್ಕಾರದಿಂದ ವಿವಿಧ ರಾಜ್ಯಗಳಿಗೆ ಕಡತಗಳನ್ನ ಕಳಿಸಬೇಕಾದ್ರೆ, ಕೇಂದ್ರ ಸರ್ಕಾರದಿಂದ ವಿವಿಧ ರಾಜ್ಯಗಳಿಗೆ ಕಡತಗಳನ್ನ ಕಳಿಸುವುದಾಗಿರಬಹುದು ಮತ್ತು ವಿವಿಧ ರಾಜ್ಯಗಳಿಗೆ ಅವರವರ ಸಂದೇಶಗಳನ್ನು ಕಳಿಸುವುದಾಗಿರ್ಬೋದು. ಅದು ಯಾವ ಮುಖಾಂತರವಾಗಿ ನಡೀತದ? ಈ 22 ಅಫಿಷಿಯಲ್ ಭಾಷೆಗಳ ಮುಖಾಂತರವಾಗಿ ನಡೀತದ. ಮತ್ತು ಅದರ ಮತ್ತೊಂದು ಸಿಗ್ನಿಫಿಕೆನ್ಸ್ ಏನಿರ್ತದ? ಅವರು ಓತ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು, ಪ್ರಮಾಣ ವಚನಗಳನ್ನ ತೆಗೆದುಕೊಳ್ಳಬಹುದಾಗಿದೆ. ಈಗ ಪ್ರಾದೇಶಿಕವಾಗಿ ಇಲ್ಲಿ ಎಂಪಿಗಳು ಆರಿಸಿ ಹೋಗಿರ್ತಾರೆ, ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಕೂಡ ಆಯ್ಕೆಯಾಗಿರ್ತಾರೆ. ಅವರೆಲ್ಲರೂ ಕೂಡ 22 ಭಾಷೆಗಳಲ್ಲಿ ಯಾವುದನ್ನಾದ್ರೂ ಕೂಡ ಬಳಸಬಹುದಾಗಿದೆ. ಆದ್ರೆ ಒಂದು ಕಂಡೀಷನ್ ಇರ್ತದ, ಅದು ಎಲ್ಲರಿಗೂ ಕೂಡ ನೆನಪಿರಬೇಕು ಗೆಳೆಯರೆ. ಏನು? ಯಾವ್ದಾದ್ರೂ ಕೇಂದ್ರ ಮಂತ್ರಿಗಳಾದ್ರೆ, ಮಿನಿಸ್ಟರ್ಸ್ ಆದ್ರೆ, ಆ ಕೇಂದ್ರ ಮಂತ್ರಿಗಳು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳನ್ನ ಮಾತ್ರ ಬಳಸಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳನ್ನ ಮಾತ್ರ ಬಳಸಬೇಕು. ಅವರು ಯಾರೇ ಕಾಂಟ್ರಾಡಿಕ್ಟ್ ಮಾಡಿದ್ದನ್ನ ಯಾವುದೇ ಒಂದು ಭಾಷೆಯಲ್ಲಿ ಕೇಳಿಸ್ಕೊಂಡ್ರು ಸಹ, ಅವರು ಬೇರೆ ಭಾಷೆಯಲ್ಲಿ ಕೇಳಿಸ್ಕೊಂಡ್ರು ಸಹ, ಅವರು ಯಾವ ಭಾಷೆಯಲ್ಲಿ ಅದನ್ನ ರಿಪ್ಲೈ ಮಾಡ್ಬೇಕಾಗ್ತದ? ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿನೇ ರಿಪ್ಲೈ ಮಾಡ್ಬೇಕಾಗ್ತದ. ಈಗ ನೀವು ನಿರ್ಮಲಾ ಸೀತಾರಾಮನ್ ಅವರನ್ನ ನೋಡಿರಬಹುದು. ಅವರು ಒಂದು ಹಿಂದಿಯನ್ನ ಯೂಸ್ ಮಾಡ್ತಾರೆ ಅಥವಾ ಇಂಗ್ಲಿಷ್ ಅನ್ನ ಯೂಸ್ ಮಾಡ್ತಾರೆ. ಬೇರೆ ಯಾವುದೇ ಭಾಷೆಯನ್ನ ಅವರು ನಮ್ಮ ಹಣಕಾಸು ಮಂತ್ರಿ ಆಗಿದ್ದಾಗಿನಿಂದ ಯೂಸ್ ಮಾಡಿದ್ದನ್ನ ನಾವು ನೋಡಿರುವುದಿಲ್ಲ ಪಾರ್ಲಿಮೆಂಟ್ ನಲ್ಲಿ. ಹೌದಾ? ಸೊ ಮಿನಿಸ್ಟರಿಯಲ್ ಓತ್ ಕೂಡ ಯಾರು ಮಂತ್ರಿಗಳಾಗಿರ್ತಾರೆ, ಕೇಂದ್ರ ಮಂತ್ರಿಗಳಾಗಿರ್ತಾರೆ, ಆ ಮಿನಿಸ್ಟರ್ಸ್ ಕೂಡ ಯಾವುದರ ಮೂಲಕವಾಗಿ? ಇಂಗ್ಲಿಷ್ ಮತ್ತು ಹಿಂದಿಯ ಮುಖಾಂತರವಾಗಿನೇ ಅವರು ಓತನ್ನ ತೆಗೆದುಕೊಳ್ಬೇಕಾಗ್ತದೆ. ಪ್ರಮಾಣ ವಚನ ಸ್ವೀಕಾರವನ್ನ ಇಂಗ್ಲಿಷ್ ಅಥವಾ ಹಿಂದಿಯ ಮುಖಾಂತರವೇ ಮಾಡ್ಬೇಕಾಗ್ತದ. ಇನ್ನುಳಿದ ಎಲ್ಲ ಈ ಅಸೆಂಬ್ಲಿಗಳಲ್ಲಿ ಆಗಿರಬಹುದು, ನಮ್ಮ ರಾಜ್ಯಸಭೆ ಆಗಿರಬಹುದು ಮತ್ತು ವಿಧಾನ ಪರಿಷತ್ತು ಆಗಿರಬಹುದು ಮತ್ತು ವಿಧಾನಸಭೆ ಆಗಿರಬಹುದು, ಈ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಸಂವಿಧಾನದ 22 ಭಾಷೆಗಳಲ್ಲಿ ಯಾವುದನ್ನಾದರೂ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ, ಅಂದ್ರೆ ಅವರು ಮಾತನಾಡುವ ಸಂವಹನದ ಭಾಷೆಯಾಗಿ ಅವರು ಬಳಸಬಹುದಾಗಿದೆ. ಮತ್ತು ಕಡತಗಳು ಯಾವ ಭಾಷೆಯಲ್ಲಿ ಇರಬೇಕು? ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿನೇ ಇರಬೇಕಾಗ್ತದ. ಇಷ್ಟು ಈ ಅಫಿಷಿಯಲ್ ಲ್ಯಾಂಗ್ವೇಜ್ ನ ಒಂದು ಸಿಗ್ನಿಫಿಕೆನ್ಸ್ ಆಗಿರ್ತದ. ಇನ್ನೂ ಹಲವು ಸಿಗ್ನಿಫಿಕೆನ್ಸಸ್ ಆಗಿರ್ತವೆ. ಯಾವ ರೀತಿಯಾಗಿ? ಯಾವುದೇ ಒಂದು ಭಾಷೆ ಈಗ ಅಫಿಷಿಯಲ್ ಲ್ಯಾಂಗ್ವೇಜ್ ಆದ್ರೆ ಅದರಲ್ಲಿ ನಾವು ರಾಜ್ಯಸಭೆಯಲ್ಲಿ ಮುಕ್ತವಾಗಿ ಮಾತನಾಡಬಹುದಾಗಿದೆ. ಯಾವುದೇ ಭಾಷೆಯನ್ನು ಕೂಡ ನಾವು ಅಲ್ಲಿ ಯೂಸ್ ಮಾಡಬಹುದು. ಯಾವ ಭಾಷೆಗಳಲ್ಲಿ? ಈ 22 ಶೆಡ್ಯೂಲ್ಡ್ ಭಾಷೆಗಳಲ್ಲಿ ಯಾವುದನ್ನಾದ್ರೂ ನಾವು ಯೂಸ್ ಮಾಡಬಹುದಾಗಿದೆ ರಾಜ್ಯಸಭೆಯಲ್ಲಿ. ಅಲ್ಲಿ ಇಂಟರ್ಪ್ರಿಟರ್ಸ್ ಆಲ್ರೆಡಿ ಹಾಜರಿರ್ತಾರೆ, ಟ್ರಾನ್ಸ್ಲೇಟರ್ಸ್ ಆಲ್ರೆಡಿ ಹಾಜರಿರ್ತಾರೆ. ಅವರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ರಾಜ್ಯಸಭೆಯ ಸಭಾಪತಿಗೆ ಅದನ್ನ ತಿಳಿಸಿ ಹೇಳ್ತಾರೆ. ಇದು ಸಾಧ್ಯ ಆಗಿದ್ದು ಯಾರಿಂದ? ನಮ್ಮ ವೆಂಕಯ್ಯ ನಾಯ್ಡು ಅವರಿಂದ. ಅದು ಕೂಡ ನೆನಪಿನಲ್ಲಿ ಇರಲಿ. ಯಾರಿಂದ? ವೆಂಕಯ್ಯ ನಾಯ್ಡು ಅವರಿಂದ ಈ ಒಂದು ಸಾಧ್ಯತೆ ಆಗಿರ್ತದೆ. ನಂತರ ಲೋಕಸಭೆಗೆ ಬಂದ್ರೆ ಮಿನಿಸ್ಟರ್ಸ್ ಆದವರು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಮಾತ್ರ ಬಳಸಬೇಕು.
ಉಳಿದ ಎಲ್ಲ ಎಂಪಿಗಳು ಕೂಡ ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಇರತಕ್ಕಂತಹ 22 ಭಾಷೆಗಳಲ್ಲಿ ಯಾವುದನ್ನಾದರೂ ಅವರು ಬಳಸಬಹುದಾಗಿದೆ. ಅವರ ಪ್ರಮಾಣ ವಚನ ಆಗಿರಬಹುದು ಅಥವಾ ಅವರ ಅಫಿಷಿಯಲ್ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂತಹ ಒಂದು ಭಾಷೆ ಆಗಿರಬಹುದು. ನಂತರ ಯಾವುದೇ ಒಂದು ಭಾಷೆಯನ್ನ ನಾವು 8ನೇ ಶೆಡ್ಯೂಲ್ಗೆ ಸೇರಿಸಿದ್ದೇ ಆದಲ್ಲಿ ಆ ಒಂದು ಭಾಷೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಮಾನ್ಯತೆ ದೊರೀತದ. ಆ ಒಂದು ಭಾಷೆಯಲ್ಲಿ ಗ್ರಂಥಗಳನ್ನ ಬರೆದವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಸಿಗ್ತವೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಅವರ ಗ್ರಂಥಗಳಿಗೆ ಒಂದು ಮಾನ್ಯತೆ ಸಿಗ್ತದ ಮತ್ತು ಆ ಒಂದು ಭಾಷೆಯ ಗ್ರಂಥಗಳನ್ನ ಬೇರೆ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಲಾಗ್ತದ ಮತ್ತು ಬೇರೆ ಭಾಷೆಯ ಗ್ರಂಥಗಳನ್ನ ಆ ಒಂದು ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಲಾಗ್ತದ. ಇದು ಒಂದು ಅತ್ಯಂತ ಸಾಹಿತ್ಯಿಕವಾದಂತಹ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳಬಹುದಾಗಿದೆ. ಆ ಒಂದು ಭಾಷೆಯ ಸಾಹಿತ್ಯದ ಬೆಳವಣಿಗೆಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದ. ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಯಾವುದೇ ಭಾಷೆ ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರ್ತು ಅಂತಂದ್ರೆ ಅದನ್ನ ಪ್ರಮೋಟ್ ಮಾಡತಕ್ಕಂತಹ ಒಂದು ಜವಾಬ್ದಾರಿ ಯಾರ ಮೇಲೆ ಇರ್ತದ? ಕೇಂದ್ರ ಸರ್ಕಾರದ ಮೇಲೇನೆ ಇರ್ತದ. ಅದನ್ನ ಪ್ರಮೋಟ್ ಮಾಡತಕ್ಕಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರ್ತದ. ಸೊ ಅವರು ಅದನ್ನ ಪ್ರಮೋಟ್ ಮಾಡಲೇಬೇಕಾಗ್ತದ ಮತ್ತು ಅದರ ಅಭಿವೃದ್ಧಿಗೆ ಅವರು ಇಂತಿಷ್ಟು ಅಂತ ವರ್ಷವೂ ಕೂಡ ಒಂದು ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗ್ತದ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಬೆಳವಣಿಗೆ ಏನಾಗಬಹುದು ಅಂತಂದ್ರೆ UPSC ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಭಾರತೀಯ ಲ್ಯಾಂಗ್ವೇಜ್ ಈಗ ಪ್ರಿಲಿಮ್ ಎಕ್ಸಾಮಿನೇಷನ್ ಮುಗಿದ ಮೇಲೆ ಒಂದು ಭಾರತೀಯ ಲ್ಯಾಂಗ್ವೇಜ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ಗಳು ಇರ್ತವೆ, ಕ್ವಾಲಿಫೈಯಿಂಗ್ ಪೇಪರ್ಗಳು. ಅದರಲ್ಲಿ ತುಳು ಕೂಡ ಆಡ್ ಆಗ್ತದ. ಈಗ ತುಳುವನ್ನ ನಾವೀಗ ಆಡ್ ಮಾಡಿದೀವಿ ಅಂತಂದ್ರೆ ನಮ್ಮ 8ನೇ ಶೆಡ್ಯೂಲ್ಗೆ ಅವಾಗ ತುಳು ಕೂಡ ಅದರಲ್ಲಿ ಆಡ್ ಆಗ್ತದ. ಅವಾಗ ತುಳುವಿನಲ್ಲೂ ಕೂಡ ಆ ಒಂದು ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅನ್ನು ಬರೆದು ಪಾಸ್ ಆಗಿ ಅವರು ಮೇನ್ ಎಕ್ಸಾಮ್ಗೆ ಪ್ರಮೋಟ್ ಆಗಬಹುದಾಗಿದೆ. ಅಂದ್ರೆ ಈ ಎಕ್ಸಾಮಿನೇಷನ್ ಅಲ್ಲಿ ಅವರು ಬೇಕಾದಷ್ಟು ಅಂತಂದ್ರೆ 25% ನಷ್ಟು ಮಾರ್ಕ್ಸ್ ಅನ್ನ ಗಳಿಸಿದ್ರೆ ಮಾತ್ರ ಮುಂದಿನ ಅವರು ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಅವರ ಪೇಪರ್ಗಳು ವ್ಯಾಲ್ಯೂಯೇಷನ್ ಆಗ್ತವೆ. ಈ ರೀತಿಯಾದಂತಹ ವ್ಯವಸ್ಥೆ ಇರೋದ್ರಿಂದ ತುಳುವನ್ನ ಆಡ್ ಮಾಡಿದ್ದೇ ಆದಲ್ಲಿ ಇದರಲ್ಲಿ ತುಳು ಕೂಡ ಒಂದು ಬರ್ತದೆ. ಇನ್ನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಸ್ಟೇಟ್ಸ್ ಅನ್ನ ನಾವು ನೋಡಿದ್ರೆ ರಾಜ್ಯಗಳಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇರುವುದಿಲ್ಲ. ರಾಜ್ಯಗಳಿಗೆ ಕೇವಲ ನೀವು 22 ಶೆಡ್ಯೂಲ್ಡ್ ಭಾಷೆಗಳಲ್ಲಿನೇ ನೀವು ಆರಿಸಿಕೊಂಡು ಅವುಗಳನ್ನೇ ನಿಮ್ಮ ರಾಜ್ಯ ಭಾಷೆಯನ್ನಾಗಿ, ರಾಜ್ಯ ಕಚೇರಿಗಳ ಭಾಷೆಯನ್ನಾಗಿ ನೀವು ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂತಹ ನಿಬಂಧನೆ ಇಲ್ಲ. ಯಾವ ಭಾಷೆಯನ್ನು ಬೇಕಾದರೂ ಅವರು ತಮ್ಮ ರಾಜ್ಯದ ಕಚೇರಿಗತ ಭಾಷೆಯಾಗಿ ಬಳಸಬಹುದಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅದರ್ ಲ್ಯಾಂಗ್ವೇಜಸ್ ಅಂತ ಬರೆದಿದ್ದಾರೆ, ಮಘಾಯ್ ಅಂತ ಬರೆದಿದ್ದಾರೆ. ಮಘಾಯ್ ಅನ್ನೋದು ಕೂಡ ಒಂದು ಭಾಷೆ ಆಗಿರ್ತದೆ. ಇದು ನಮ್ಮ ದೇಶದ ಸಂವಿಧಾನದ 22ನೇ ಅನುಸೂಚಿಯಲ್ಲಿ ಇದು ಇರುವುದಿಲ್ಲ, ಅಂದ್ರೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ ರಾಜ್ಯದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ. ಭೋಜ್ಪುರಿ ಆಗಿರಬಹುದು, ಮೈಥಿಲಿ ಆಗಿರಬಹುದು, ಅಸ್ಸಾಮೀಸ್ ಆಗಿರಬಹುದು, ಇಂತಹ ಹಲವಾರು ಭಾಷೆಗಳನ್ನ ಬಳಸ್ತಾ ಇರ್ತಾರೆ. ಅವು 22ನೇ ಶೆಡ್ಯೂಲ್ನಲ್ಲಿ ಇಲ್ಲದೆ ಇದ್ರು ಕೂಡ. ಸೊ ಈ ರಾಜ್ಯಗಳ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಯಿತು, ಅವರು ಯಾವುದೇ ರೀತಿಯಾದಂತಹ ಭಾಷೆಯನ್ನ ತಮ್ಮ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರ ಇರ್ತಾರೆ ಅಂತ ಗೊತ್ತಾಯ್ತು. ಇನ್ನು ರಾಜ್ಯಗಳ ನಡುವೆ ಸಂವಹನ ಆಗಬೇಕಾದ್ರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಗಳಿಗೆ ಸಂವಹನ ಆಗಬೇಕಾದ್ರೆ ಯಾವ ರೀತಿಯಾಗಿರ್ಬೇಕು? ಈಗ ಕರ್ನಾಟಕಕ್ಕೆ ಯಾವುದೇ ಒಂದು ಕಡತವನ್ನ ಯಾವುದೇ ಬೇರೆ ಸರ್ಕಾರ ಕಳಿಸ್ಬೇಕು ಅಂತಂದ್ರೆ ಅದು ಯಾವ ಭಾಷೆಯಲ್ಲಿ ಇರಬೇಕು?
ಕನ್ನಡ ಭಾಷೆಯಲ್ಲಿನೇ ಇರಬೇಕಾಗ್ತದ. ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿನೇ ಇರಬೇಕಾಗ್ತದ. ಇನ್ನು ಗೋವಾಗೆ ಕೊಂಕಣಿ ಭಾಷೆಯಲ್ಲಿ ಇರಬೇಕಾಗ್ತದ. ನಮ್ಮ ಕೇರಳಗೆ ಮಲಯಾಳಂ ಭಾಷೆಯಲ್ಲಿ ಇರಬೇಕಾಗ್ತದ. ಸಿಕ್ಕಿಂನಲ್ಲಿ ನೇಪಾಳಿ ಭಾಷೆಯಲ್ಲಿ ಇರಬೇಕಾಗ್ತದ. ಹೀಗೆ ಇಲ್ಲಿ ನೀಡಿರ್ತಕ್ಕಂತಹ ಕಾಶ್ಮೀರಿ, ಪಂಜಾಬಿ, ಗುಜರಾತಿ, ಭಿಲಿ, ತೆಲುಗು, ತಮಿಳು, ಒಡಿಯಾ, ಬೆಂಗಾಲಿ, ಮಿಜೋ, ಮಣಿಪುರಿ, ಅಸ್ಸಾಮೀಸ್, ಖಾಜಿ ಮತ್ತು ಆವೋ ಮತ್ತು ನಿಸ್ಸಿ ಅಂತಕ್ಕಂತಹ ಇಷ್ಟು ಭಾಷೆಗಳಿರ್ತವೆ. ಇದೇ ಭಾಷೆಗಳಲ್ಲಿನೇ ಅವ್ರೇನ್ ಮಾಡ್ಬೇಕಾಗ್ತದ, ಒಬ್ರಿಗೊಬ್ರು ಸಂವಹನವನ್ನು ಮಾಡ್ಕೋಬಹುದು ಅಥವಾ ಅವರು ಆಸ್ ಯೂಶುವಲ್ ಇಂಗ್ಲಿಷ್ ಅನ್ನು ಕೂಡ ಬಳಸಬಹುದಾಗಿದೆ ಪರಸ್ಪರ ಸಂವಹನಕ್ಕಾಗಿ. ಈ ರೀತಿಯಾದಂತಹದ್ದು ಸ್ಟೇಟ್ಗಳ ಒಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ನ ಪದ್ಧತಿ ಆಗಿರ್ಬೇಕಾಗ್ತದ. ಇನ್ನು ಪಾರ್ಲಿಮೆಂಟ್ನಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಏನು? ಈಗಾಗಲೇ ಹೇಳದಂತೆ 22 ನಮ್ಮ 8ನೇ ಅನುಸೂಚಿಯಲ್ಲಿ ಇರತಕ್ಕಂತಹ 22 ಭಾಷೆಗಳಲ್ಲಿ ಯಾವುದನ್ನಾದರೂ ಅವರು ಪಾರ್ಲಿಮೆಂಟ್ನಲ್ಲಿ ಬಳಸಬಹುದಾಗಿದೆ. ಮುಂಚೆ ಯಾವ ರೀತಿಯಾಗಿರ್ತಿತ್ತು, ಲೋಕಸಭೆಯಲ್ಲಿ ಈಗಾದರೂ ಇದೆ, ಒಂದು ಅಡ್ವಾನ್ಸ್ಡ್ ನೋಟಿಸ್ ಅನ್ನು ನೀಡಬೇಕಾಗ್ತದ, ಸ್ವಲ್ಪ ಕಾಲಾವಕಾಶವನ್ನ ನೀಡಬೇಕಾಗ್ತದ, ಅಲ್ಲಿ ಇಂಟರ್ಪ್ರಿಟರ್ ಅನ್ನ ಕರೆಸೋ ಸಲುವಾಗಿ. ಇಂಟರ್ಪ್ರಿಟರ್ ಅಂದ್ರೆ ಟ್ರಾನ್ಸ್ಲೇಟರ್, ಅವರನ್ನ ಕರೆಸೋ ಸಲುವಾಗಿ. ಈಗ ರಾಜ್ಯಸಭೆಯಲ್ಲಿ ಯಾವುದೇ 22 ಭಾಷೆಗಳಲ್ಲಿ ಯಾವುದೇ ಒಂದು ಭಾಷೆಯಲ್ಲೂ ಕೂಡ ಓಪನ್ ಆಗಿ ಮಾತನಾಡಬಹುದಾಗಿದೆ. ಇಂಟರ್ಪ್ರಿಟರ್ಸ್ ಆಲ್ರೆಡಿ ಅಲ್ಲಿ ಹಾಜರು ಇರ್ತಾರೆ. ಇನ್ನು ಯಾರೇ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು 22 ಲ್ಯಾಂಗ್ವೇಜಸ್ಗಳಲ್ಲಿ ಯಾವ ಭಾಷೆಯಲ್ಲಾದರೂ. ಇನ್ನು ಮಿನಿಸ್ಟರ್ಸ್ಗಳಿಗೆ ಏನು ರಿಸ್ಟ್ರಿಕ್ಷನ್ಸ್ ಇದೆ, ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಅವರ ಸಂವಹನ ಆಗಿರಬಹುದು ಮತ್ತು ಪ್ರಮಾಣ ವಚನ ಆಗಿರಬಹುದು. ಯಾವ ಮಿನಿಸ್ಟರ್ಸ್? ಕೇಂದ್ರ ಸರ್ಕಾರದ ಮಿನಿಸ್ಟರ್ಸ್, ಕೇಂದ್ರ ಸರ್ಕಾರದ ಮಂತ್ರಿಗಳು. ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಇದು ಒಂದು ರಿಸ್ಟ್ರಿಕ್ಷನ್ ಇರ್ತದೆ. ಇನ್ನು ಜುಡಿಷಿಯರಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿದೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅನ್ನ ನಾವೀಗ ನೋಡಿದ್ರೆ, ಆರ್ಟಿಕಲ್ 348 ನ ಪ್ರಕಾರವಾಗಿ ಕೇವಲ ಆಂಗ್ಲ ಭಾಷೆಯನ್ನ ಮಾತ್ರ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ಹೈಕೋರ್ಟ್ ಆಗಿರ್ಬೋದು ಅಲ್ಲಿ ಆಂಗ್ಲ ಭಾಷೆಯನ್ನ ಮಾತ್ರ ಯೂಸ್ ಮಾಡಬೇಕು ಅನ್ನೋದು ಮ್ಯಾಂಡೇಟ್ ಆಗಿರ್ತದ. ಅಂತಂದ್ರೆ ಅದು ಕಂಪಲ್ಸರಿ. ಓಕೆ, ಇದು ಕಂಪಲ್ಸರಿ. ಏನು? ಆಂಗ್ಲ ಭಾಷೆ ಮಾತ್ರ. ಸ್ಟೇಟ್ ಹೈಕೋರ್ಟ್ಸ್ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟ್ಸ್ ಆಗಿರ್ಬೋದು. ಆದ್ರೆ ಇಲ್ಲಿ ಹೈಕೋರ್ಟ್ಗಳಲ್ಲಿ ಆಯಾ ರಾಜ್ಯಗಳ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ನ ಲ್ಯಾಂಗ್ವೇಜಸ್ ಅನ್ನ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ಗಳಲ್ಲಿಯೂ ಕೂಡ ಈಗ ಹಿಂದಿಯನ್ನ ಅಲೌ ಮಾಡಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಇಂದ ಅದನ್ನ ಇನ್ಯಾಕ್ಟ್ ಮಾಡಬೇಕಾಗ್ತದ ಬೈ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಈ ಆರ್ಟಿಕಲ್ ವಿಧಿ 348ಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಬೇಕಾಗ್ತದ. ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ಗಳ ಅಫಿಷಿಯಲ್ ಲ್ಯಾಂಗ್ವೇಜಸ್ಗೆ ಸೇರಿಸಬೇಕಾಗ್ತದ. ಆದರೂ ಕೂಡ ಈವರೆಗೆ ಯಾವುದೇ ರೀತಿಯಾದಂತಹ ಅಮೆಂಡ್ಮೆಂಟ್ಗಳು ನಡೆದಿರುವುದಿಲ್ಲ. ಯಾವುದೇ ರೀತಿಯಾದಂತಹ ತಿದ್ದುಪಡಿಗಳು ಇದರಲ್ಲಿ ನಡೆದಿರುವುದಿಲ್ಲ. ಇನ್ನು ಆರ್ಟಿಕಲ್ 348 ಸಬ್ ಕ್ಲಾಸ್ 2 ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾವುದೇ ಒಂದು ರಾಜ್ಯದ ಗವರ್ನರ್, ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರು ನಮ್ಮ ಭಾರತದ ರಾಷ್ಟ್ರಪತಿಯವರ ಪೂರ್ವಾನುಮತಿಯಿಂದ, ಅಂದ್ರೆ ಅವರ ಒಪ್ಪಿಗೆ ಇರಬೇಕು. ಪೂರ್ವಾನುಮತಿಯಿಂದ ಆಯಾ ಹೈಕೋರ್ಟ್ಗಳ, ಈಗ ಕರ್ನಾಟಕದ ಗವರ್ನರ್, ಕರ್ನಾಟಕದ ರಾಜ್ಯಪಾಲರು ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡಬೇಕಾಗ್ತದ ಅಥವಾ ಅವರ ಪರ್ಮಿಷನ್ ಅನ್ನು ಕೇಳಬೇಕಾಗ್ತದ. ಭಾರತದ ರಾಷ್ಟ್ರಪತಿ ಅನುಮತಿಯನ್ನ ನೀಡಿದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಯೂಸ್ ಮಾಡೋಕೆ ಗವರ್ನರ್ಗಳು ಸಜೆಸ್ಟ್ ಮಾಡಬಹುದಾಗಿದೆ. ಆದ್ರೆ ಇದರಲ್ಲಿ ಏನಿರ್ತದ, ಕೋರ್ಟ್ ಡಿಕ್ರಿಗಳಾಗಿರಬಹುದು, ಕೋರ್ಟ್ ಜಡ್ಜ್ಮೆಂಟ್ಗಳಾಗಿರಬಹುದು ಮತ್ತು ಕೋರ್ಟ್ ಆರ್ಡರ್ಗಳಾಗಿರಬಹುದು. ಇವೆಲ್ಲವೂ ಕೂಡ
ಲಿಖಿತ ರೂಪದಲ್ಲಿ ಕೇವಲ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರಬೇಕು ಅನ್ನೋದು ಮ್ಯಾಂಡೇಟರಿ ಆಗಿರ್ತದ. ಅಂದ್ರೆ ಎಲ್ಲ ಕಡತಗಳು ಆಂಗ್ಲ ಭಾಷೆಯಲ್ಲಿನೇ ಇರಬೇಕು. ಆದ್ರೆ ಅವರು ಕೋರ್ಟ್ನಲ್ಲಿ ಯೂಸ್ ಮಾಡಬಹುದಾಗಿದೆ ಯಾವ ಭಾಷೆಯನ್ನ ಗವರ್ನರ್ ನಮ್ಮ ರಾಷ್ಟ್ರಪತಿಗಳ ಪೂರ್ವಾನುಮತಿಯಿಂದ ಹೈಕೋರ್ಟ್ಗೆ ಸಜೆಸ್ಟ್ ಮಾಡ್ತಾನೋ ಆ ಭಾಷೆಯನ್ನ. ಸೊ ಈ ರೀತಿಯಾಗಿ ಇರುವುದರಿಂದ ಈಗ ಕೋರ್ಟ್ನಲ್ಲಿ ಕೇವಲ ಆಂಗ್ಲ ಭಾಷೆ ಮಾತ್ರ ಅಲೋವೇಬಲ್ ಇರ್ತದೆ. ಆದ್ರೆ ಹಲವಾರು ಅಪವಾದಗಳು ನಡೆದಿರ್ತವೆ. ಇತ್ತೀಚೆಗೆ ನಾವು ನೋಡಿರ್ತೇವೆ, ಹಿಂದಿ ಭಾಷೆಯಲ್ಲಿ ಒಂದು ಪಿಟಿಷನ್ ಅನ್ನ ಸಲ್ಲಿಸಲಾಗಿರ್ತದ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅದನ್ನ ಏನ್ ಮಾಡ್ತದ, ರಿಜೆಕ್ಟ್ ಮಾಡ್ತದ. ಮತ್ತು ಈ ರೀತಿಯಾದಂತಹ ಪಿಟಿಷನ್ ಗಳನ್ನ ಸ್ವೀಕರಿಸುವುದು ಸಂವಿಧಾನಿಕವಲ್ಲ ಅನ್ನೋದನ್ನ ಅವರು ಹೇಳ್ತಾರೆ ಗೆಳೆಯರೆ. ಇನ್ನು ಹರಿಯಾಣ ಗವರ್ಮೆಂಟ್ ಮೇ 2020ರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿರ್ತದ. ಆ ಒಂದು ತಿದ್ದುಪಡಿಯ ಪ್ರಕಾರವಾಗಿ ಎಲ್ಲ ಸಬ್ ಆರ್ಡಿನೇಟ್ ಅಂತಂದ್ರೆ ಆ ಒಂದು ರಾಜ್ಯದ ಟ್ರಿಬ್ಯುನಲ್ಗಳಾಗಿರಬಹುದು ಮತ್ತು ಅಧೀನ ನ್ಯಾಯಾಲಯಗಳಾಗಿರಬಹುದು, ಹೈಕೋರ್ಟ್ ಅಲ್ಲ, ಅಧೀನ ನ್ಯಾಯಾಲಯಗಳಾಗಿರಬಹುದು, ಅವರು ಹಿಂದಿಯನ್ನ ಅವರ ಅಫಿಷಿಯಲ್ ಭಾಷೆಯಾಗಿ ಯೂಸ್ ಮಾಡಬಹುದು ಅಂತಕ್ಕಂಥದ್ದನ್ನ ಹರಿಯಾಣ ಗವರ್ಮೆಂಟ್ ಏನ್ ಮಾಡಿರ್ತದ, ತಿದ್ದುಪಡಿ ಮಾಡಿಸಿರ್ತದ. ಸೊ ಅಲ್ಲಿ ಅಧೀನ ನ್ಯಾಯಾಲಯಗಳಲ್ಲಿ ಹಿಂದಿಯನ್ನ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಫ್ಯಾಕ್ಟ್ ಗಳನ್ನ ನಾವು ತಿಳ್ಕೊಬೇಕಾಗ್ತದ. ಯಾವುದೇ ಅಫಿಷಿಯಲ್ ಲ್ಯಾಂಗ್ವೇಜ್ಗಳು ಇಲ್ಲದೆ ಇರತಕ್ಕಂತಹ ರಾಜ್ಯಗಳು ಯಾವುವು ಅಂತ ಕೇಳಿದ್ರೆ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶಗಳು. ಅಂದ್ರೆ 22 ಶೆಡ್ಯೂಲ್ಡ್ ಭಾಷೆಗಳು ಏನಿದಾವೆ ಅದರಲ್ಲಿ ನಾಗಾಲ್ಯಾಂಡ್ ನಿಂದ ಬಂದಿರತಕ್ಕಂತಹ ಯಾವುದೇ ಭಾಷೆ ಇಲ್ಲ ಮತ್ತು ಅರುಣಾಚಲ ಪ್ರದೇಶದಿಂದ ಬಂದಂತಹ ಯಾವುದೇ ಭಾಷೆಯೂ ಕೂಡ ಇಲ್ಲ. ಇನ್ನು 8th ಶೆಡ್ಯೂಲ್ ನಲ್ಲಿ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು ಇರಲೇಬೇಕು ಅಂತಕ್ಕಂತಹ ಯಾವುದೇ ಕೂಡ ಮ್ಯಾಂಡೇಟ್ಗಳು ಇರುವುದಿಲ್ಲ. ಅದಕ್ಕೆ ಉತ್ತಮವಾದಂತಹ ಉದಾಹರಣೆಗಳು ಯಾವಾಗಿರ್ತವೆ, ಮಿಜೋರಾಂ ರಾಜ್ಯದಿಂದ ಮಿಜೋ, ಮೇಟಿ, ಮಣಿಪುರ್ ಭಾಷೆಯಿಂದ ಮೇಟಿ ಮತ್ತು ತ್ರಿಪುರಾ ರಾಜ್ಯದ ಭಾಷೆ ಕೊಕ್ ಬೋರೋಕ್ ಅಂತಕ್ಕಂತಹ 3 ಭಾಷೆಗಳು ತುಂಬಾ ಅತ್ಯುನ್ನತವಾದಂತಹ ಒಂದು ಎಕ್ಸಾಂಪಲ್ಸ್ ಆಗಿರ್ತವೆ. ಇನ್ನು ನಮ್ಮ ಭಾರತದ ರಾಷ್ಟ್ರಪತಿಗಳು ಮನಸ್ಸು ಮಾಡಿದ್ರೆ ಯಾವುದೇ ಒಂದು ಭಾಷೆಯನ್ನು ಕೂಡ ತೆಗೆದುಕೊಂಡು ಅವರು 8th ಶೆಡ್ಯೂಲ್ ನಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡಬಹುದಾಗಿದೆ. ಅಂತಂದ್ರೆ ಇದಕ್ಕೆ ತಿದ್ದುಪಡಿಯನ್ನ ಮಾಡಬೇಕು, ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ ನಾವು ಮಾಡಬೇಕಾಗ್ತದ ಅಂತ ನಾವೇನು ಹೇಳ್ತಾ ಇದ್ದೀವಿ. ಆದ್ರೆ ಇದು ರಾಷ್ಟ್ರಪತಿಯವರ ಡೈರೆಕ್ಟ್ ಆರ್ಡರ್ ನಿಂದ ಕೂಡ ಸಾಧ್ಯ ಆಗ್ತದೆ. ಇವರು ಡೈರೆಕ್ಟ್ ಆರ್ಡರ್ ಅನ್ನ ಮಾಡಿದ್ರೆ ಏನಾಗ್ತದ, ಯಾವ ಭಾಷೆಯನ್ನ ನಮ್ಮ ಭಾರತದ 8ನೇ ಅನುಸೂಚಿಯಲ್ಲಿ ಆಡ್ ಮಾಡೋಕೆ ಹೇಳಿರ್ತಾರೋ ಅದನ್ನ ಆಡ್ ಮಾಡ್ಲಾಗ್ತದ ರಾಷ್ಟ್ರಪತಿಯವರ ಆದೇಶದ ಮುಖಾಂತರವಾಗಿ. ಇನ್ನು ನಮ್ಮ ತುಳುನಾಡಿನ ಒಂದು ಏನು ಬೇಡಿಕೆ ಇದೆ ಅದಕ್ಕೆ ಬರೋಣ. ಒಂದು ಟ್ವಿಟರ್ ಕ್ಯಾಂಪೇನ್ ಅನ್ನು ನಡೆಸಲಾಗ್ತದ 2.5 ಲಕ್ಷ ಜನರಿಂದ. ಕೆಲವೊಂದು ಆರ್ಗನೈಸೇಷನ್ ಇರ್ತವೆ ಕರ್ನಾಟಕ ಮತ್ತು ಕೇರಳಗಳಲ್ಲಿ. ಆ ಒಂದು ರಾಜ್ಯಗಳ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಎಷ್ಟು ಹಳದಿ ಕಲರ್ ನಲ್ಲಿ ಏನ್ ಕಾಣ್ತಾ ಇದೆ ಈ ಒಂದು ಪ್ರದೇಶ, ಅವರು ನಮ್ಮ ತುಳು ಭಾಷೆಗೆ ಒಂದು ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜಸ್ ನ ಒಂದು ದರ್ಜೆಯನ್ನ ಕೊಡಿ ಅಂತಕ್ಕಂತ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ. ತುಳು ಭಾಷೆಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತನಾಡಲಾಗ್ತದೆ ಮತ್ತು ಕೇರಳ ರಾಜ್ಯದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಮಾತನಾಡಲಾಗ್ತದೆ. ಇನ್ನು ಒಟ್ಟು 18 ಲಕ್ಷ ಜನರು ತುಳು ಭಾಷೆಯಲ್ಲಿ ಮಾತನಾಡ್ತಕ್ಕಂತಹ ಜನರು ಇರ್ತಾರೆ 2011ರ ಜನಗಣತಿಯ ಮುಖಾಂತರವಾಗಿ. ಈಗ ಜನಗಣತಿ ನಡೆದಿದ್ರೆ ಈ ಒಂದು ನಂಬರ್ ಇನ್ನೂ ಜಾಸ್ತಿ ಆಗಿರ್ತದ ಅಂತ ಹೇಳಲಾಗ್ತದ. ಈ ತುಳು ಭಾಷೆ ಒಂದು ದ್ರಾವಿಡಿಯನ್ ಮೇನ್ ಲ್ಯಾಂಗ್ವೇಜ್ ಇರ್ತದೆ, ದ್ರಾವಿಡಿಯನ್ ಮೇನ್ ಲ್ಯಾಂಗ್ವೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾವ ರೀತಿಯಾಗಿ ಕರ್ನಾಟಕದ ಕನ್ನಡ ಭಾಷೆ, ತೆಲುಗು ಭಾಷೆ,
ತಮಿಳು ಭಾಷೆ ಮತ್ತು ಮಲಯಾಳಂ ಭಾಷೆಗಳು ಸ್ವತಂತ್ರವಾಗಿ ಉದ್ಭವವಾಗಿ ಅವರದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದವೆ. ಅದೇ ರೀತಿಯಾಗಿ ತುಳು ಭಾಷೆ ಕೂಡ ಒಂದು ಮೇನ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ ಅಂತ ಅವರ ವಾದವಾಗಿದೆ. ದಕ್ಷಿಣ ಕನ್ನಡದ MP ಆದಂತಹ ನಳಿನ್ ಕುಮಾರ್ ಅವರು ಕೂಡ ಇದಕ್ಕೆ ಓಪನ್ ಸಪೋರ್ಟ್ ಅನ್ನು ನೀಡಿರ್ತಾರೆ. ಮತ್ತು ದಕ್ಷಿಣ ಕನ್ನಡದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿರ್ತಕ್ಕಂತಹ ಕೋಟಾ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಇದಕ್ಕೆ ಓಪನ್ ಆದಂತಹ ಒಂದು ಸಪೋರ್ಟ್ ಅನ್ನ ಮಾಡಿರ್ತಾರೆ ಗೆಳೆಯರೆ. ಈ ತುಳು ಭಾಷೆಯ ಈಗ ಪ್ರೆಸೆಂಟ್ ಸ್ಟೇಟಸ್ ಏನಾಗಿದೆ ಅಂತ ನಾವು ನೋಡಿದ್ರೆ, ಕರ್ನಾಟಕ ಗೌರ್ಮೆಂಟ್ ಕೆಲವು ಸ್ಕೂಲ್ಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಕಾಸರಗೋಡಿನ ಸ್ಕೂಲ್ಗಳಲ್ಲಿ ಕಾಸರಗೋಡಿನಲ್ಲಿ ನಮ್ಮ ಕೇರಳ ಗೌರ್ಮೆಂಟ್ ಇರ್ತದ. ಸೊ ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಸ್ಕೂಲ್ಗಳಲ್ಲಿ ತುಳು ಭಾಷೆಯನ್ನು ಕೂಡ ಒಂದು ಸ್ಕೂಲ್ ಲ್ಯಾಂಗ್ವೇಜ್ ಆಗಿ ಬಳಸಬಹುದು ಅಂತಕ್ಕಂತಹ ಒಂದು ಪರ್ಮಿಷನ್ ಅನ್ನು ನೀಡಿರ್ತಾರೆ. ಸೊ ತುಳು ಲ್ಯಾಂಗ್ವೇಜ್ ಅಲ್ಲಿ 3ನೇ ಭಾಷೆಯಾಗಿ ಎಲ್ಲರೂ ಕೂಡ ಕಲಿಬಹುದು, 3rd ಲ್ಯಾಂಗ್ವೇಜ್ ಆಗಿ ಎಲ್ಲರೂ ಕೂಡ ಕಲಿಬಹುದು ಅಂತಕ್ಕಂತಹ ಒಂದು ಚಾಯ್ಸ್ ಅನ್ನ ಅಲ್ಲಿರ್ತಕ್ಕಂತಹ ಸ್ಕೂಲ್ ಚಿಲ್ಡ್ರನ್ಗಳಿಗೆ ನೀಡಲಾಗಿರ್ತದ. ಒಟ್ಟು 956 ಮಕ್ಕಳು ತಮ್ಮ 10ನೇ ತರಗತಿಯ ಒಂದು ಎಕ್ಸಾಮಿನೇಷನ್ ಅಲ್ಲಿ 3ನೇ ಆಪ್ಷನಲ್ ಆಗಿ 2020ರಲ್ಲಿ ಪಾಸ್ ಆಗಿರ್ತಾರೆ ಗೆಳೆಯರೆ. ಮತ್ತು ತುಳು ಭಾಷೆಗೆ ಅದರದೇ ಆದಂತಹ ಒಂದು ಕಲ್ಚರಲ್ ಆರ್ಟ್ಗಳು ಕೂಡ ಇರ್ತವೆ, ಕಲ್ಚರಲ್ ಕಲೆಗಳು ಕೂಡ ಇರ್ತವೆ. ಅದ್ಯಾವುದಂತಂದ್ರ ಪದ್ದನ್ನ ಮತ್ತು ಯಕ್ಷಗಾನ. ಈ ಎರಡು ಕೂಡ ತುಳು ಭಾಷೆಯಲ್ಲಿನೇ ನಾವು ಕಾಣ್ತೇವೆ. ಈ ಎರಡು ಕಲೆಗಳನ್ನ ನಾವು ಕರ್ನಾಟಕದ ಕಲೆಗಳು ಅಂತ ಗುರುತಿಸಿದ್ರು ಕೂಡ ಅವುಗಳ ಭಾಷೆ ಯಾವ್ದಾಗಿರ್ತದ, ತುಳು ಭಾಷೆನೇ ಆಗಿರ್ತದ. ಇಲ್ಲಿ ಕಾಣ್ತಕ್ಕಂತಹ ಲಿಪಿಯನ್ನ ನಾವು ನೋಡಬಹುದಾಗಿದೆ. ಈ ರೀತಿಯಾದಂತಹ ಒಂದು ಲಿಪಿ ಇರ್ತದ. ಇಷ್ಟು ದಿನಗಳವರೆಗೆ ಕನ್ನಡ ಭಾಷೆಯಲ್ಲಿನೇ, ಕನ್ನಡದ ಲಿಪಿಯಲ್ಲಿನೇ ತುಳುವಿನ ಕೆಲವು ಗ್ರಂಥಗಳು ಪಬ್ಲಿಷ್ ಆಗ್ತಾ ಇದ್ವು. ಇತ್ತೀಚೆಗೆ ತುಳುವಿಗೆ ಅದರದೇ ಆದಂತಹ ಒಂದು ಲಿಪಿಯನ್ನ ಸಜೆಸ್ಟ್ ಮಾಡಿ ಅದನ್ನ ಆ ಶಾಲೆಗಳಲ್ಲಿ 3rd ಲ್ಯಾಂಗ್ವೇಜ್ ನಲ್ಲಿ ಕಲಿಸಲಾಗ್ತಾ ಇದೆ. ಇನ್ನು ಹಲವು ಬೆನಿಫಿಟ್ಸ್ ಗಳು ಕೂಡ ಸಿಗ್ತವೆ ನಮ್ಮ 8th ಶೆಡ್ಯೂಲ್ಗೆ ಆಡ್ ಮಾಡೋದ್ರಿಂದ. ಈಗಾಗಲೇ ಹೇಳಿದಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು ಮತ್ತು ಅವರದೇ ಆದಂತಹ ಒಂದು ರಾಜ್ಯ ಸಾಹಿತ್ಯ ಅಕಾಡೆಮಿಯನ್ನು ಕೂಡ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಏನಿದೆ ಅದರದೇ ಆದಂತಹ ತುಳು ಸಾಹಿತ್ಯ ಅಕಾಡೆಮಿಯನ್ನು ಕೂಡ ಸ್ಥಾಪನೆ ಮಾಡ್ಕೋಬಹುದು. ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಅವರ ಒಂದು ರೆಕಗ್ನಿಷನ್ ಇರ್ತದ, ಅವರನ್ನ ಗುರುತಿಸಲಾಗ್ತದ. ಮತ್ತು ತುಳುವಿನಲ್ಲಿ ಇರತಕ್ಕಂತಹ ಹಲವಾರು ಗ್ರಂಥಗಳು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗ್ತವೆ ಮತ್ತು ಬೇರೆ ಭಾಷೆಗಳ ಹಲವಾರು ಗ್ರಂಥಗಳನ್ನ ತುಳು ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿಸ್ಲಿಕ್ಕೆ ಅನುಮತಿ ಇರ್ತದ. ಇನ್ನು UPSC ನಲ್ಲಿ ಒನ್ ಆಫ್ ದ ಆಪ್ಷನಲ್ ಆಗಿ ಅಳವಡಿಸ್ತಕ್ಕಂತಹ ಒಂದು ಪ್ರೊವಿಷನ್ ಕೂಡ ಇರ್ತದ. ಮತ್ತು ಆಪ್ಷನಲ್ ಆಗಿ ಅಳವಡಿಸಲಿಲ್ಲ ಅಂದ್ರೂ ಕೂಡ ಒಂದು ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಏನಿರ್ತದ ಪ್ರಿಲಿಮ್ ಆದ್ಮೇಲೆ ಅದರಲ್ಲಿ ಒನ್ ಆಫ್ ದ ಲ್ಯಾಂಗ್ವೇಜ್ ಆಗಿ ಅದನ್ನ ಆಡ್ ಮಾಡ್ಲಾಗ್ತದ. ಮತ್ತು ಎಲ್ಲಾ ಕೇಂದ್ರ ಸರ್ಕಾರಗಳ, ಈ ರಾಜ್ಯ ಸರ್ಕಾರ ಆಗಿರಬಹುದು ಮತ್ತು ಕೇಂದ್ರ ಸರ್ಕಾರಗಳ ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತದ, ಒಂದು ಜವಾಬ್ದಾರಿ ಆಗಿರ್ತದ, ಕರ್ತವ್ಯ ಆಗ್ತದ ತುಳು ಭಾಷೆಯನ್ನ ಡೆವಲಪ್ಮೆಂಟ್ ಮಾಡುವುದು. ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಲ್ಯಾಂಗ್ವೇಜಸ್ ಬಗ್ಗೆ ಒಂದು ಹಲವಾರು ಗೊಂದಲಗಳು ಇರ್ತವೆ. ಈಗ ಒಂದು ಗೊಂದಲ ನಿಮ್ದು ಕ್ಲಿಯರ್ ಆಗಿರಬಹುದು. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಂದ್ರೆ ನಮ್ಮ 8ನೇ ಅನುಸೂಚಿಯಲ್ಲಿ ಆಡ್ ಮಾಡತಕ್ಕಂತಹ ಭಾಷೆಗಳು. 8ನೇ ಅನುಸೂಚಿಯಲ್ಲಿ ಪ್ರಸ್ತುತವಾಗಿ 22 ಭಾಷೆಗಳು ಇರ್ತವೆ. 1950ರಲ್ಲಿ ಎಷ್ಟು ಭಾಷೆಗಳಿದ್ವು? 14 ಭಾಷೆಗಳಿದ್ವು. ಅಫಿಷಿಯಲ್ ಲ್ಯಾಂಗ್ವೇಜಸ್ ಸ್ಟೇಟಸ್ ಸಿಗುವುದರಿಂದ ಏನೇನು ಲಾಭಗಳಿದ್ದಾವೆ ಅದನ್ನೆಲ್ಲ ನಾವು ಈಗ ತಿಳ್ಕೊಂಡಿವಿ. ಇನ್ನೊಂದು ಲ್ಯಾಂಗ್ವೇಜ್ಗಳ ಬಗ್ಗೆ ಒಂದು ಅತ್ಯುನ್ನತವಾದಂತಹ ಒಂದು ಡೌಟ್ ಏನಿರ್ತದ ಅಂತಂದ್ರ ಶಾಸ್ತ್ರೀಯ ಸ್ಥಾನಮಾನ. ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಂತಹ ಭಾಷೆಗಳು ಯಾವ್ಯಾವು ಅಂತಕ್ಕಂತಹ ಒಂದು ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ ನಮ್ಮ ಎಕ್ಸಾಮಿನೇಷನ್ಗಳಲ್ಲಿ. ಆ ಶಾಸ್ತ್ರೀಯ ಸ್ಥಾನಮಾನ ಇತ್ತೀಚೆಗೆ ಮರಾಠಿ ಕೂಡ
ನಮಗೆ ಶಾಸ್ತ್ರೀಯ ಸ್ಥಾನಮಾನ ಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಶಾಸ್ತ್ರೀಯ ಸ್ಥಾನಮಾನದಲ್ಲಿ ತುಂಬಾನೇ ಕಡಿಮೆ ಭಾಷೆಗಳು ಇರ್ತವೆ ನಮ್ಮ ಭಾರತದಿಂದ. ಅದರ ಬಗ್ಗೆನೂ ಕೂಡ ನಿಮಗೆ ಒಂದು ಡಿಟೇಲ್ಡ್ ಆದಂತಹ ಒಂದು ಇದೇ ರೀತಿಯಾದಂತಹ ಒಂದು ವಿಡಿಯೋ ಬೇಕಂತಂದ್ರೆ ನೀವು ಕಮೆಂಟ್ ನಲ್ಲಿ ನಮಗೆ ಶಾಸ್ತ್ರೀಯ ಸ್ಥಾನಮಾನದ ವಿಡಿಯೋ ಬೇಕು ಅಥವಾ ಎಸ್ ಅಂತ ಟೈಪ್ ಮಾಡಿ. ನಾನು ಮುಂದಿನ ವಿಡಿಯೋವನ್ನ ಶಾಸ್ತ್ರೀಯ ಸ್ಥಾನಮಾನವನ್ನ ಯಾವ ರೀತಿಯಾಗಿ ಒಂದು ಭಾಷೆಗೆ ನೀಡಲಾಗ್ತದ ಅನ್ನೋದ್ರ ಬಗ್ಗೆ ನಾನೊಂದು ಡಿಟೇಲ್ಡ್ ಆದಂತಹ ಇದೇ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನಲ್ ಕ್ಲಾಸ್ಗಳೊಂದಿಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಈಗ ತುಳು ಭಾಷೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಕಾಂಟ್ರವರ್ಸಿಗಳು ಇರ್ತವೆ. ಏನಂತಂದ್ರೆ ಏನು ತಿಳ್ಕೊಳ್ತಾ ಇದ್ದಾರೆ ಜನರು ಅಂತಂದ್ರೆ, ನಾವೀಗ ನಾರ್ಮಲ್ ಆಗಿ ನೋಡಿದ್ರೆ ತುಳು ಭಾಷೆಗೆ ಒಂದು 22ನೇ ಶೆಡ್ಯೂಲ್ ನಲ್ಲಿ ಆಡ್ ಮಾಡಿಬಿಟ್ರೆ ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಆದ್ರೆ, ತುಳುನಾಡು ಅಂತ ಅವರು ಸೆಪರೇಟ್ ಒಂದು ರಾಜ್ಯವನ್ನ ಮಾಡ್ಕೊಂಡು ಬಿಡ್ತಾರೆ ಅಂತಕ್ಕಂತಹ ಒಂದು ಗೊಂದಲ ಕೂಡ ತುಂಬಾ ಜನರಲ್ಲಿ ಎದ್ದೇಳ್ತಾ ಇದೆ. ಈ ರೀತಿಯಾಗಿ ಅಂತೂ ಇಲ್ಲ. ಯಾಕಂತಂದ್ರೆ ಈಗ ನಮ್ಮ ಹೊಸ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಮ್ಮು ಕಾಶ್ಮೀರ ಕೂಡ ಒಂದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ 5 ಭಾಷೆಗಳಿಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಘೋಷಣೆ ಮಾಡಲಾಗಿರ್ತದ. 22ನೇ ಶೆಡ್ಯೂಲ್ ನಲ್ಲಿ ಆಡ್ ಮಾಡಲಾಗಿರ್ತದ 5 ಭಾಷೆಗಳನ್ನ. ಜಮ್ಮು ಕಾಶ್ಮೀರ ಈಗ ಒಂದೇ ಕೇಂದ್ರಾಡಳಿತ ಪ್ರದೇಶ ಇದೆ, ಅದೇನು ಒಡೆದು 5 ತುಣುಕಾಗಿಲ್ಲ. ಹೆಚ್ಚಿನ ಅಫಿಷಿಯಲ್ ಭಾಷೆಗಳಾದ್ರೆ ಆ ಒಂದು ರಾಜ್ಯದ ಭಾಷೆಗಳ ಮತ್ತು ಸಾಹಿತ್ಯ ಇನ್ನಷ್ಟು ಶ್ರೀಮಂತ ಆಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಗೆಳೆಯರೆ. ತುಳು ಭಾಷೆಗೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂತಹ ಒಂದು ಸ್ಟೇಟಸ್ ಸಿಕ್ಕರೆ ಹಲವಾರು ಅಡ್ವಾಂಟೇಜಸ್ಗಳಿರ್ತವೆ. ತುಳು ಭಾಷೆಯಿಂದ ಕನ್ನಡ ಭಾಷೆಯಿಂದ ತುಳುವಿಗೆ ಹಲವಾರು ಗ್ರಂಥಗಳನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದಾಗಿದೆ ಮತ್ತು ಪರಸ್ಪರ ನಮ್ಮ ಸಾಹಿತ್ಯವನ್ನ ಇನ್ನಷ್ಟು ಶ್ರೀಮಂತಗೊಳಿಸಬಹುದಾಗಿದೆ. ಇದೇ ಒಂದು ಜಾಡುವನ್ನ ಇಟ್ಕೊಂಡು ನಮಗೆ ಸೆಪರೇಟ್ ತುಳುನಾಡು ಬೇಕು ಅಂತಕ್ಕಂತಹ ಕೆಲವು ನಾಯಕರು ಕೂಡ ಇರ್ತಾರೆ. ಅವರನ್ನ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಕ್ಕಂತಹ ಅಗತ್ಯ ಇಲ್ಲ. ಒಂದು ಭಾಷೆಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಪಟ್ಟ ಬೇಕಂತಂದ್ರೆ ಸೆಪರೇಟ್ ನಾಡು ಬೇಕು ಅಂತ ಏನು ಅಗತ್ಯ ಇಲ್ಲ. ಈಗಾಗಲೇ ನಾವು ನೋಡ್ಕೊಂಡು ಬಂದಿದ್ದೇವೆ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶಗಳಿಗೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಲ್ಯಾಂಗ್ವೇಜ್ ಇರುವುದಿಲ್ಲ, ಅಂದ್ರೂ ಕೂಡ ಅವು ರಾಜ್ಯಗಳು ಹೌದಲ್ವ. ಸೊ ಲೆಟ್ಸ್ ಸಪೋರ್ಟ್ ದಿಸ್ ಕ್ಯಾಂಪೇನ್. ತುಳು ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗ್ಲಿ, ನಮ್ಮ ಸಾಹಿತ್ಯ ಇನ್ನಷ್ಟು ಶ್ರೀಮಂತ ಆಗ್ಲಿ, ಕನ್ನಡ ಮತ್ತು ತುಳು ಭಾಷೆಗಳು ಎರಡು ಒಟ್ಟಿಗೆ ಸಹಬಾಳ್ವೆಯಿಂದ ಇನ್ನಷ್ಟು ಶ್ರೀಮಂತ ಸಾಹಿತ್ಯ ನಮ್ಮ ಕರ್ನಾಟಕ ರಾಜ್ಯ ಹೊಂದಲಿ ಅಂತಕ್ಕಂಥದ್ದನ್ನ ಹಾರೈಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಶಾಸ್ತ್ರೀಯ ಸ್ಥಾನಮಾನದ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋನ ಶಾಸ್ತ್ರೀಯ ಸ್ಥಾನಮಾನದ ಮೇಲೆ ಮಾಡ್ತೇನೆ ಗೆಳೆಯರೆ.